ನೋಡು ಸೌಕರ್ಯ ಯಾವ ಊರು? ಸತ್ತೂರು. ಸತ್ತೂರು ಆಯ್ಕೆ ಮಾಡಿದ್ದ ಹಸು ಹೌದಾ? ಸತ್ತೂರು ಗ್ರಾಮ. ಸತ್ತೂರು ಗ್ರಾಮ. ಯಾವ ಹಸು ಆಯ್ಕೆ ಮಾಡಿದ್ದೀರಿ? ಓಕೆ, ಇದೆ ನಿಂತಿರೋಂಥದ್ದು. ಎಲ್ಲ ರೀತಿ ನೋಡ್ಕೊಂಡ್ರ, ಪರಿಶೀಲಿಸ್ಕೊಂಡ್ರ? ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾವೆ, ಏನು ಕಂಪ್ಲೇಂಟ್ ಏನಿಲ್ಲ. ಇಲ್ಲ ಕಂಪ್ಲೇಂಟ್ ಇಲ್ಲ, ಲೈಕ್ ಆಗಿ ತಗೊಂಡು ಹೋಗ್ತಾ ಇದ್ದೀರಿ. ಬೆಲೆ ಏನಾದರೂ ಹೇಳ್ತೀರಾ ಇಷ್ಟು ಕಾಯ್ತು ಅಂತ ಏನಾದರೂ? 81,100 ರೂಪಾಯಿ. 81,100ಕ್ಕೆ ಆಗಿದೆ. ಇದೊಂದೇ ಆಯ್ಕೆ ಆಗಿರೋದಲ್ಲ? ಯಾವ್ದು ಆ ಕಡೆ ಒಂದು ಇದೆ, ಇದು ಒಂದು ಆಯ್ಕೆ ಆಗಿದೆ. ಓಕೆ, ಅವ್ರು ಮಾತಾಡಿದಾರೆ ಆಗಲೇ, ಹಸು ಹಿಡ್ಕೊಂಡು ಚೆನ್ನಾಗಿತ್ತು ಅಂತ ಅಂದ್ರಲ್ಲ. ಮಾತಾಡಿದ್ದಾರೆ ಅಡ್ಡಿ ಇಲ್ಲ ಬಿಡಿ, ಬೇಡ ಆಗ್ಲೇ ನೀರು ಕುಡಿಲಿ ಅವರು. ಒಳ್ಳೇದು ಸರ್, ಹುಷಾರಾಗಿ ಹೋಯ್ರಿ, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ರಿ, ಫೀಡು ಗೀಡ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ, ಹೆಲ್ತ್ ಚೆಕಪ್ ಮಾಡಿಸ್ತಾ ಇರ್ರಿ ಅವಾಗವಾಗ. ಓಕೆ, ಸಾಹಿವಾಲು ಎಷ್ಟನೇ ಹಲ್ಲು? 4 ಸರ್, 4 ಹಲ್ಲು, 2 ಕರ ಸಾಹಿವಾಲ್. ಕ್ರಾಸ್ ಇದೆ ಸಾಹಿವಾಲ್. ಅಡರು ಎಲ್ಲ ಫೈನ್ ಐತಲ್ಲ, ಚೆನ್ನಾಯ್ತಲ್ಲ ಅಡರು. ಇಮ್ರಾನ್, ಅಡರ್ ಗಿಡರ್ ಏನು ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್, ಸಾದಿ ಇದೆ. 4 ಅಲ್ಲಿನೂ ಸಾದಿ ಗಂಧಗಳೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬಿಟ್ಟಿದೆ ಸಾಹಿವಾಲ್ಗೆ. ಹಿಂಗೆ ನೋಡಿದ್ರೆ ನಿಮಗೆ ಇದಾಗುತ್ತೆ. ಇವೆಲ್ಲ ಒಂದು 4-5 ಸಿಗ್ಬೋದು ಹಾಲು? ಹ್ಞೂ ಸರ್, ಒಂದು 8 ಲೀಟ್ರ್ ಹೇಳಿದ್ರೆ ಬೇಡ, ಒಂದು 6 ಲೀಟ್ರ್, ಒಂದು 10ಕ್ಕೆ ಬರುತ್ತೆ ಸರ್. ಬೆಳಗ್ಗೆ ಸಾಯಂಕಾಲ 12 ಲೀಟ್ರ್ ಹಾಲು ಬರುತ್ತೆ ಇದು. ಓಕೆ, ಬೆಲೆ ಹೆಂಗಿದೆಯಪ್ಪ? ಇದಕ್ಕೆ 75 ಹೇಳ್ತೀನಿ ಸರ್. 70+ ಹೇಳಿದ್ದಾರೆ. ಓಕೆ, ಫೋನ್ ಬಂತು, ರಿಸೀವ್ ಮಾಡಪ್ಪ. ಇದು ಸ್ವಲ್ಪ ಜರ್ಸಿ ಕ್ರಾಸಲ್ಲಿದೆ. 6 ಸರ್, ಇದು 6 ಇದೆ. ಜರ್ಸಿ ಕ್ರಾಸ್. ಆಗಲೇ ಅವರು ಇದನ್ನು ನೋಡ್ರಪ್ಪ ಅಂದರೆ ನಾನು ಅವ್ರಿಗೆ ಅದು ಇನ್ನೊಂದು ಆಯ್ಕೆ ಮಾಡಿಕೊಂಡ್ರು ಚೆನ್ನಾಗಿ ಬರೋದು ಅನ್ಸುತ್ತೆ ಮೋಸ್ಟ್ಲಿ. ಇದನ್ನು ನೋಡಿ ಬನ್ನಿ. ಸುಕ್ಕಿದೆ. ಇನ್ನೊಂದು 10 ದಿವಸನಾ 15 ದಿವಸನಾ? 15 ದಿವಸ ಬೇಕು ಸರ್. ಇದು ಒಂದು 10 ಲೀಟ್ರ್ ಬರುತ್ತೆ ಸರ್ ಹಾಲು. ಇದು 15 ಡೇಸ್ ಸಾಯಂಕಾಲ ಸರ್ 20 ಲೀಟ್ರ್ ಹಾಲು ಬರುತ್ತೆ ಸರ್. ಇದು 20 ಅಂದರೆ ಒಂದು ಸರ್ ಬರುತ್ತೆ. ಹೇಳಿದ್ರೆ ಒಂದು 15 ಲೀಟ್ರ್ ಸಿಕ್ಕೋ ದಿನಕ್ಕೇನು ದೋಖ ಇಲ್ಲ. ಹೇಳಿದ್ರೆ 3ನೇದಾ? ಇಲ್ಲ ಸರ್, 2ನೇ ಕರ. 2ನೇದು. ರೇಟ್ ಏನು ಹೇಳಿದ್ದೆ? 95 ಸರ್ ಹೇಳ್ತೀನಿ ಸರ್. ಇದು 95. ಹ್ಞೂ ಸರ್. ಹ್ಞೂ, ಓಕೆ. ಅದೆಷ್ಟು ಫೋನ್ ಬರ್ತಾವಪ್ಪ, ಪಾಪ ಬರಲಿ. ಸ್ನೇಹಿತರೆ, ಇದು ಜರ್ಸಿ ಕ್ರಾಸ್ ಇದೆ, ಕಂಟ್ರಿ ಕ್ರಾಸ್ ಅಂತ ನಾವೇನು ಕರಿತೀವಿ. ಕಂಟ್ರಿ ಕ್ರಾಸ್ ಬ್ರೀಡು HFಗೆ ಮಿಕ್ಸ್ ಇದೆ. ಹೋಗ್ಲಿ. ಜರ್ಸಿ ಈ ಥರ ಇದ್ದಾಗ ಮಿಶ್ರ ತಳಿಗಳು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆನೇ, ರೋಗ ನಿರೋಧಕ ಶಕ್ತಿ ಜಾಸ್ತಿ. ಪ್ಯೂರ್ ಬ್ರೀಡಿಂದ ಕ್ರಾಸಲ್ಲಿದ್ದಾವಲ್ಲ, ಹಾಗಾಗಿ ಕಂಟ್ರಿ ಬ್ರೀಡ್ ಅಂತ ಕರೀತಾರೆ. ಇಲ್ಲೊಂದು ಗಿರ್ ಇದೆ. ಇದು ನೋಡಿ ಸರ್, 4 ಇದು ಗಿರ್ 4 ಗಿರ್ ತಳಿ ಇದೆ. 4 ಫುಲ್ ಸಾಗಿ ಸರ್, ನೀವು ಎಲ್ಲರ ಏನು ಮಾಡಲ್ಲ. ಗಿರ್ ತಳಿ 2ನೇದಾ ಇದು? ಹ್ಞೂ ಸರ್, 2ನೇ ಕರ. ಫುಲ್ ಸಾಗಿ ಇದೆ. ಓಕೆ. ಗಿರ್ ತಳಿ ನಮಗೆ ಅನಿಸುತ್ತೆ ಒಂದು 5 ಮೇಲೆ ಹೋಗ್ಬೋದು ಹಾಲು. 5 ಲೀಟ್ರ್ ಬರುತ್ತೆ. ಇದು 5 ಲೀಟ್ರ್ ಸಿಗುತ್ತೆ. ಸ್ನೇಹಿತರೆ, ಒಂದು ಹೊತ್ತಿಗೆ 5, 4, 5, 6 ಗಿರ್ರಲ್ಲಿ 18 ಲೀಟ್ರ್ ತನಕ ಕೊಡವು ಇದ್ದಾವೆ. ಬಟ್ ಇದು ಅವ್ರು ಹೇಳಿದ ಪ್ರಕಾರ 4ರಿಂದ 5 ಲೀಟ್ರ್ ಸಿಗಬಹುದು. ಸಾದಿ ಇದೆ ಅಲ್ಲ? ಹ್ಞೂ ಸರ್. ಮೊದಲನೇದು ಅನಿಸುತ್ತಲ್ಲ ಇಮ್ರಾನ್? ಸರ್, 2ನೇ ಕರ. 2ನೇದ. ಏನಂದ್ರು ನಿಮ್ಮ ತಂದೆದಕ್ಕೆ ರೇಟ್? ಇದು 75 ಸರ್ ಹೇಳಿದೆ ಸರ್. 75 ಫೈನಲಾಗಿ ಬಂದರೆ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಬಂದರೆ ಹೆಚ್ಚು ಕಡಿಮೆ ಸಿಗುತ್ತೆ. ಹ್ಞೂ ಸರ್, ಫುಲ್ ಸಾಗಿ. ಓಕೆ ಬಂಗಾರ, ಆಗ್ಬೋದು. ಇದೊಂದೇ ತಂದಿದ್ದು ಗಿರ್ರು ಮತ್ತೆ ಐತೆ ಇನ್ನೊಂದೇನಾದ್ರು? ಇಲ್ಲ ಸರ್, ಇದೊಂದೇ ಜರ್ಸಿ ಇದಾವಲ್ಲ? ಹ್ಞೂ ಸರ್, ಜರ್ಸಿ ಇದೆ. HF ಆಲ್ಮೋಸ್ಟ್ ಕಂಟ್ರಿ ಕ್ರಾಸ್ ಇದ್ದಾವೆ, ಕ್ರಾಸ್ ಬ್ರೀಡ್ ಇದ್ದಾವೆ. ಜರ್ಸಿ ಇದನ್ನು ಪಾಪ ಒಬ್ಬ ಯುವಕ ಸತ್ತೂರು ಅಂತೇಳಿದೆ, ಆ ಕಡೆ ಇವಾಗ ಹುಡುಗ ನೋಡ್ತಾ ಇದೆ ಇದನ್ನು ಬೇಕು ಅಂತ ಹೇಳಿ. ಆಮೇಲೆ HFನ ಆಯ್ಕೆ ಮಾಡಿಕೊಂಡೆ. ಇದು ಹೆವಿ ಬ್ಯಾರಲ್ ಜರ್ಸಿ, ಇದು ಬ್ರೌನು ಮಿಕ್ಸ್ ಇರ್ತಕ್ಕಂಥದ್ದು. ಬಾ ನಾನು ಮುಟ್ಟಲ್ಲ, ಬರಮ್ಮ. ಓಕೆ. ಎಷ್ಟನೇ ಸೂಲು ಅಲ್ಲಿಂದಪ್ಪ ಇದು? ಇದು 2ನೇ ಕರ ಸರ್. 2ನೇ ಕರ. ಏನು ಮಾಡಲ್ಲ. ಕಟ್ಬಿಡಪ್ಪ, ಸರ್ ಇದು ಕಟ್ಬಿಡು.
ಎರಡನೇ ಕರ ಅಲ್ಲ? ಹ್ಞೂ ಸರ್. ಇದು ಒಂದು 5-6 ಲೀಟ್ರ್ ಮೇಲೆ? 10 ಲೀಟ್ರ್ ಸರ್ ಒಂದು ಹೊತ್ತಿಗೆ. 10 ಲೀಟ್ರಾ? ಓಕೆ ಓಕೆ. ಆಗಬಹುದು ಆದರೆ ಅದು 95 ಹೇಳ್ತೀನಿ ಸರ್. ಒಂದು 78 ಹಂಗೆ ಬಂದರೆ ಕೊಡ್ತೀನಿ. 78 ಬಂದರೆ ಸಿಗುತ್ತೆ ಇದು. ಓಕೆ. ನೆಕ್ಸ್ಟು ಹಾಗೆ ನೋಡ್ತಾನೆ ಸರ್ ಇದು ಇದು ಆರಲ್ಲು ಜರ್ಮನ್ನಲ್ಲಿದೆ. ಅತಿ ಹೆಚ್ಚು ಬಿಳಿ ಬಣ್ಣಕ್ಕೆ ಹೋಗುತ್ತೆ. ಲೆಂತ್ ಇದೆ ಬ್ರೀಡು. ದೊಡ್ಡದು ಸರ್. 7 ಫೀಟ್ ಮೇಲೆ 7 ಫೀಟ್ ಉದ್ದ. ಹೈಟ್ ಒಂದು 4.5-5 ಅಡಿ ಬರ್ಬೋದು. ಅಡರ್ ಗಿಡರ್ ಎಲ್ಲ ಚೆನ್ನಾಗಿದೆ. ಲೆಗ್ ಸ್ಕೋರ್ ಚೆನ್ನಾಗಿದೆ. ಎಷ್ಟು ಲ್ಯಾಕ್ಟೇಷನ್ ಇದು? 2ನೇ ಕರ ಸರ್ ಇದು. 2ನೇ ಲ್ಯಾಕ್ಟೇಷನ್ ಅಂತೇಳಿ 2ನೇ ಕರ ಅಂತ ಹೇಳಿದ್ದಾರೆ. ಈ ತಳಿಗೆ ಏನಾದರೂ ಹಾಲಿಂದು ಎಷ್ಟು ಅಂತ ಸರ್? 1ನೇ ಕರ ಅವರು 8 ಲೀಟ್ರ್ ಕರೆದ ಸರ್. ಇದು ಹಾಕಿದ್ರೆ 2ನೇ ಕರ ಇದು. ಫಸ್ಟೇ 8? ಹ್ಞೂ ಸರ್. ಬೆಳಗ್ಗೆ ಸಾಯಂಕಾಲ ಸರ್ 16 ಲೀಟ್ರ್ ಹೇಳಿದ್ದಾರೆ ಸರ್. 16 ಅಂದರೆ 15 1 ಲೀಟ್ರ್ ಹೆಚ್ಚು ಕಡಿಮೆ ಬರ್ತದಪ್ಪ ಸಾಯಂಕಾಲ. ಹೆಂಗೆ ಫುಡ್ ಹಾಕ್ತಾರೆ ಹಂಗೆ ಬರುತ್ತೆ ಸರ್ ಹಾಲು. ಫೀಡ್ ಮೇಂಟೈನ್ ಅಂತೀರಾ? ಹ್ಞೂ ಸರ್. ಓಕೆ ಇಮ್ರಾನ್, ಬೆಲೆ ಹೆಂಗಿದೆ ಇಮ್ರಾನ್? ಇದಕ್ಕೆ 95 ಹೇಳ್ತೀನಿ ಸರ್. 95? ಹ್ಞೂ ಸರ್. ಓಕೆ 95 ಹೇಳಿದ್ದಾರೆ. ವ್ಯಾಪಾರ ಮಾಡೋದಷ್ಟೇ, ನೇರ ಭೇಟಿ ನಿಮ್ಮದು, ಪರಿಶೀಲನೆ ನಿಮ್ಮದು. ಹಸು ಖರೀದಿಯ ಜವಾಬ್ದಾರಿ ಕೂಡ ನಿಮ್ಮದೇ. ಇಲ್ಲಿ ಹಸುಗಳು ಸಿಗುತ್ತೆ ಅನ್ನೋಂಥ ಮಾಹಿತಿಯನ್ನು ನಾವು ಶೋ ಮಾಡಿರ್ತೀವಿ, ತೋರಿಸಿರ್ತೀವಿ, ಹೇಳಿರ್ತೀವಿ. ಇಂಥ ಜಾಗದಾಗ ಹಿಂಗಿದಾವೆ ಹಸುಗಳು ಬಂದಿದ್ದಾವೆ ಅಂತ, ವ್ಯಾಪಾರ ಆಗ್ತಾಯಿದ್ದಾವೆ ಅಂತ. ನೀವು ಬಂದು ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿಯಲ್ಲಿ ನಿಂತ್ಕೊಂಡು ಕೂತ್ಕೊಂಡು ನಿಮ್ಗೆ ಹೆಂಗೆ ವ್ಯಾಪಾರ ಮಾಡ್ಕೊಳ್ತೀರೋ ಆ ಥರ ವ್ಯಾಪಾರ ಮಾಡ್ಕೊಳ್ಳಿ. ಇಲ್ಲೊಂದಿದೆ ಅಂಡ ಬಂಡ 4 ಕಲ್ಲು. ಹ್ಞೂ ಸರ್. 2ನೇ ಕರ. 4 ಕಲ್ಲು 2ನೇ ಕರ ಅಂಡ ಬಂಡ. ಇದು SNF ಫ್ಯಾಟ್ ಬರುತ್ತಿದೆ. ಗಿರ್ಲ್ಯಾಂಡ್ ಬರಲಣ್ಣ, ಬೇಡ ಸುಮ್ಮನೆ ಸುಳ್ಳು ಹೇಳೋದು ಬೇಡ. ಇವು ಬಂದವೆಲ್ಲ ಗಿರ್ಲ್ಯಾಂಡ್ ಆಗೋದಿಲ್ಲ. ಅಂದರೆ SNF ಫ್ಯಾಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮುಂದಕ್ಕೆ ತಗಪ್ಪ. SNF ಫ್ಯಾಟ್ ಚೆನ್ನಾಗುತ್ತೆ. ಇದು ಲ್ಯಾಕ್ಟೇಷನ್ನು ಸೂಲಿಂದು ಒಂದು ಮೊದಲನೇ ಬರುತ್ತೆ. ಹೆಂಗೆ? 2ನೇ ಕರ ಸರ್. 4 ಕಲ್ಲು ಇದು. 2ನೇ ಕರ 4 ಕಲ್ಲು. ಫುಲ್ ಸಾಗಿ ಸರ್. ನೀವೆಲ್ಲರ ಓಕೆ. ಹೆಂಗಿದೆಪ್ಪ ರೇಟ್? ಹೆಂಗೆ ಸರ್? ಇದಕ್ಕೆ 75 ಹೇಳ್ತೀನಿ ಸರ್. ಇದಕ್ಕೆ 75? ಹ್ಞೂ ಸರ್. 60 ಆಸ್ಪಾಸ್ ಆಗುತ್ತೆ. ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಬಂದರೆ. ಓಕೆ. ಜಗಳ ಆಡ್ತಾವೆ ನೋಡಿ. ಒಳ್ಳೆ ಅವಳಿ ಜೋಳಿ ಇದ್ದಂಗೆ ಇದ್ದಾವೆ. ಜಗಳ ಆಡ್ತಾವಲ್ರಿ ಅವು. ಸೇಮ್ ಹಂಗೆ ಇದಾವೆ, ಅವಳಿ ಜೋಳಿ ಥರ. ಈ ಕಡೆ ಚೆನ್ನಾಗಿದೆ, ಏನು ಅಡ್ಡಿಲ್ಲ. ಅಡರ್ ಗಿಡರ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬ್ರೀಡಿಂಗ್ ಮಾಡ್ಸೋಕ್ಕೆ ಅದಕ್ಕೆ ಇದಕ್ಕೆ ಒಂದು ಮಣಕಗಳಿದಾವಲ್ಲ, ಮೊಳಕಟ್ಟೆಲ್ಲ ಗ್ಯಾಪ್ ಇದೆ. ಹಾಂ, ತೋರಿಸ್ತಾ ಇದ್ದಾರೆ. ನೋಡಿದ್ರೆ ಗಿರ್ಲ್ಯಾಂಡ್ ಥರ ಬರುತ್ತೆ. ಬಟ್ ಇಲ್ಲ, HF ಕ್ರಾಸ್ ಮಿಕ್ಸ್ ಬ್ರೀಡು. ಓಕೆ. HF ಅಲ್ಲಿ ಕ್ರಾಸ್ ಕಂಟ್ರಿ ಬ್ರೀಡ್ ಕಡೆ ಹಲ್ಲು. ಬಾರಮ್ಮ ಮುಂದಕ್ಕೆ ಬಾರಮ್ಮ. ಇರಲಿ, ರೆಸ್ಟ್ ಮಾಡಿದರೆ ಚೆನ್ನಾಗಿ. ನಾವು ಸಡನ್ ವೀಡಿಯೋ ಮಾಡಿದರೆ ತಗೊಳ್ಳೋರಿಗೆ ಅನುಕೂಲ ಆಗುತ್ತೆ ಅಂತ ಬೇಗ ವೀಡಿಯೋ ಮಾಡ್ಕೊಳ್ತಾ ಇರ್ತಿದ್ವಿ. ಈ ನಿಟ್ಟಿನಲ್ಲಿ ಕಡೆ ಹಲ್ಲು. ಲ್ಯಾಕ್ಟೇಷನ್ 2 3 3ನೇ ಸರ್. ಈಗ 3ನೇದು ಇಳಿದ್ರೆ. ಓಕೆ. ಇರಲಿ. ಲೆಂತಿ ತೊಟ್ಟಿದೆ. ಒಂದು ಹೊತ್ತಿಗೆ 10 ಲೀಟ್ರ್ ಮೇಲೆ ಬರುತ್ತೆ ಸರ್ ಹಾಲಿದು. ನರ ಗಿರ ಎಲ್ಲ ಕುತ್ಕೊಂಡು 10 ಲೀಟ್ರ್ ಮೇಲೆ ಆಗ್ಬೋದಾ? ಹ್ಞೂ ಸರ್. ಒಂದು ಹೊತ್ತಿಗೆ 10 ಲೀಟ್ರ್ ಮೇಲೆ. ಓಕೆ. ಏನು ಸುಸ್ತಾಗಿದೆ ಸರ್. ಆಗಿದೆ. ಇದು ಹೆಂಗೆ ಹೋದ್ರೆ ರೇಟಲ್ಲಿ? ಇದು 95 ಹೇಳ್ತೀನಿ ಸರ್. ಇದು 95? ಸ್ವಲ್ಪ ಲೂಸ್ ಬಿಡಿ ಹಾಗೆ. ಓಕೆ ಸ್ನೇಹಿತರೆ, ಹೇಳ್ತಾ ಇದ್ದಾರಲ್ಲ ರೇಟು. ನೀವು ಕೂಡ ಅವ್ರ ಹತ್ರ ನೇರವಾಗಿ ಬಂದಾಗ ಆ ವ್ಯಾಪಾರ ಆದಾಗ ಕಡಿಮೆನೂ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಾತಾಡ್ಕೊಳ್ಳಿ. ಓಕೆ. ಇದೆ 4 ಕಲ್ಲಿಂದು ಜರ್ಸಿ ಸಾಯಿವಾಲ್ಗೆ ಸ್ವಲ್ಪ ಕ್ರಾಸ್ ಇರ್ತಕ್ಕಂಥ ತಳಿ. 4 ಕಲ್ಲಿಂದು ಅಡರು. ಓಕೆ. ನೀನು ಹಾಗೆ ಲೂಸ್ ಬಿಟ್ಟು ಈ ಕಡೆ ಬಾ. 4 ಕಲ್ಲಿಂದ ಇಳಿದ್ರೆ ಮೊದಲನೇದ 2ನೇದ? 2ನೇ ಸರ್. ಅಲ್ಲ ಹೊಡಿಬೇಡಮ್ಮ ನೀನು. ಹಾಲು 4 ಮೇಲೆ ಇಲ್ಲ ಸರ್. ಒಂದು 6 ಲೀಟ್ರ್ ಬೇಡ, ಒಂದು 5 ಲೀಟ್ರ್ ಅಂತ ಬರುತ್ತೆ. ಓಕೆ. ಇದು ಹೋದ್ರೆ ರೇಟಿಗೆ ಹೆಂಗೆ ಹೋಗ್ಬೋದು ಸರ್? ಇದಕ್ಕೆ 65 ಹೇಳ್ತೀನಿ ಸರ್. ಒಂದು 60 ಬಂದರೆ ಕೊಡ್ತೀನಿ ಸರ್. 65, ಒಂದು 60 ಬಂದರೆ ಸಿಗುತ್ತೆ. ಹ್ಞೂ ಸರ್. ಖಂಡಿಲ್ಲ ಜರ್ಸಿ ಚೆನ್ನಾಗಿದೆ, ಶೈನ್ ಇದೆ ಸರ್. ಇನ್ನು ಫ್ಯಾಟ್ SNFಗೆ ಆಯ್ಕೆ ಮಾಡ್ಕೊಳ್ಬಹುದು. ಚೆನ್ನಾಗಿದೆ ಅಲ್ಲ, ಏನು ಪ್ರಾಬ್ಲಮ್. ಜರ್ಸಿ ಚೆನ್ನಾಗಿದೆ.
ಓಕೆ ನೈಸ್. ಕಟ್ಟಿ ಕಟ್ಟಿ ಸಣ್ಣದಾಗಿ ಈ ಕಡೆ ಒಂದು ಜರ್ಮನ್ ಇದೆ. ನಾವು ಇಳಿಸುವಾಗ ತಂದಿದ್ದು ರೈತರ ಮನೆಯಿಂದ ಅಂತ. ಕಮ್ಮಿ ಗಬ್ಬದ್ದು ಕಡಿಮೆ ರೇಟು ಗಬ್ಬದ್ದು. ಹ್ಞೂ ಸರ್. ಕಡೆಯಲ್ಲಿ 10 ಲೀಟ್ರ್ ಹಾಲು ಬರುತ್ತೆ. ಕಡಿಮೆ ಅಂದರೆ ಏನು ರೇಟು? ಬರೀ 50,000 ಹೇಳ್ತೀನಿ ಸರ್ ಇದಕ್ಕೆ. 50,000. ಹ್ಞೂ ಸರ್. ತಗೊಳ್ಳಿ ಮುಂದಕ್ಕೆ ತಗೊಳ್ಳಿ. 50,000ಕ್ಕೆ ಕಡೆ ಹಾಲು 3 ಸೂಲಾ? ಹ್ಞೂ ಸರ್, 3ನೇ ಕರ ಕಡೆಯಲ್ಲಿ 10 ಲೀಟ್ರ್ ಹಾಲು ಬರುತ್ತೆ ಸರ್ ಒಂದು ಹೊತ್ತಿಗೆ. ಫುಲ್ ಸುಕ್ಕಿ ಇದೆ, ಫುಲ್ ಗೀಗು ಸಾದಿ. ಓಕೆ ತಿರ್ಸ್ಕೊ 50,000ಕ್ಕಿದೆ ಅಂತೆ. ಆಲ್ ಬ್ಲಾಕು. ಬೇಕಾದರೆ ಶೈನ್ ಇದೆ, ಹೊಳಪಿದೆ. ಅಡರ್ ಗಿಡರ್ ಇನ್ನೂ ನೀವು ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೋದು. ಒಂದು 50,000 ಈಚ್. ಇದು ಲೋಕಲಾ? ಕರ್ಗನಹಳ್ಳಿ ಇದು. ದಾವಣಗೆರೆ. ಹ್ಞೂ ಕರ್ಗನಹಳ್ಳಿ ಸರ್. ಸಾದಿ ಇದೆ. ಜರ್ಮನ್ ತಳಿ ಬ್ರೀಡು. ಲೆಂತ್ ಇದು ಗಬ್ಬನ ಇದು ಕಾಲು ಸರ್ ಗಬ್ಬ ಇನ್ನೂ ವಾರ ಟೈಮ್ ಇದೆ. ಜರ್ಮನ್ ಕೋಳಿನ ಕಂಟ್ರಿ ಇದು. ಮೋಸ್ಟ್ಲಿ ಲೋಕಲ್ ಅಂದರೆ ಹೊರಗಡೆ ಹೊರ್ಕೊಂಡು ಹೋಗ್ಬೋದು. ಹಾಂ ಓಕೆ ಹಾಂ ಆರಲ್ಲ ಸರ್ ಇನ್ನಿದು. ಆರಲ್ಲ ಸಾದಿ ಇದೆ. ಇಲ್ಲಿ ಅಲ್ಲಿ ನೋಡೋಣ ಸಾದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನೀವೆಲ್ಲರ ಕೇಳಿ ಒದೆಲ್ಲ ಏನು ಸಾದಿ. ಒಳ್ಳೆ ಆಗ್ಬೇಕು, ಪ್ರಾಕ್ಟೀಸ್ ಆಗಬೇಕು. ಸರಿ ಸರ್. ನಿಧಾನ ಬಿಡು ಏನು ರೇಟ್ ಏನಾದರೂ ಆದರೆ? ಇದಕ್ಕೆ 75,000 ಹೇಳ್ತೀನಿ. 75,000 ಹೇಳಿದ್ದಾರೆ. ಓಕೆ ಕಂಟ್ರಿ ಇದೆ. ಜರ್ಮನ್ನು ಹಾಲ್ ಬ್ಲಾಕ್ ಮಿಕ್ಸು. ಇನ್ನೆಷ್ಟಿದಾವಪ್ಪ ಹೀರೋ? ನೋಡು, 2 ಹಲ್ಲಿನ ಜರ್ಸಿ ಮಣ್ಕ, 2 ಹಲ್ಲಿನ ಪಡ್ಡೆ ಕರೆಕ್ಟ್. ಹಿಂಗೆ ಈ ಕಡೆ ತಗ. 2 ಹಲ್ಲು ಮಣ್ಕ ಪಡ್ಡೆ ಅದನ್ನು ನೋಡ್ತಾ ಇದ್ದೀರಿ. ನಾನು ಇನ್ನೇನು ನಿಮಗೆ ಹೇಳೋದು ಹಿಂಗಿದೆ. ಮೊದಲನೇದು ಅನ್ಸುತ್ತೆ ಎಷ್ಟಿದ್ರೆ? ಫಸ್ಟ್ನೇ ಕರ. ಸ್ಟಾರ್ಟಿಂಗ್ ಒಂದು 4-5 ಬರ್ಬೋದಾ? ಹ್ಞೂ ಸರ್ ಬರುತ್ತೆ. ರೇಟ್ ಏನಾಗ್ಬೋದಾ? 65,000. ಫೈನಲ್ ಅನ್ನೋ ಮಾತು ನಾವು ಕೇಳ್ಬೋದು. ಆದರೆ ನೀವು ಬಂದು ಕೇಳ್ಕೊಳ್ಳಿ. ಅವ್ರು ಹೇಳಿದ ರೇಟು. ಜರ್ಸಿ ಮಣ್ಕ ಆಯ್ಕೆ ಮಾಡಿಲ್ಲ, ತುಂಬ ಜನ ಬರ್ತಾರೆ. ಮಣ್ಕಗಳು ಆಯ್ಕೆ ಮಾಡಿರಿ ಅಂತೀನಿ ನಾನು. ಪಡ್ಡೆ ಬ್ರೀಡಿಂಗಲ್ಲಿ ಕೆಲಸ ಮಾಡಿರಿ, ಹಾಲಿಂದು ಮಾಡ್ಬೋದು, ಬ್ರೀಡಿಂಗಲ್ಲೂ ಕೆಲಸ ಮಾಡಬೇಕು ಅಂತೇಳಿ. ಓಕೆ ಬ್ರೌನಿಶ್ ಇದೆ ಸ್ವಲ್ಪ, ಪಂಚ್ ಫೇಸ್. ಓಕೆ ಮತ್ತೆ ನೆಕ್ಸ್ಟ್ ಯಾವುದಿದೆ? ಇನ್ನೊಂದಿದೆ ಸರ್. ಕಡೆ ಅಲ್ವಾ ಕಂಟ್ರಿ ಮಿಕ್ಸ್ ಬ್ರೀಡ್ ತಳಿ HF ಅಲ್ಲಿ ಹೇಳಿದ್ರೆ 3ನೇ ದಿನಮ್ಮ? ಹ್ಞೂ ಸರ್, 3ನೇ ಕರ ಸರ್. ಕಂಟ್ರಿ ಹಾಲು ಬರುತ್ತೆ ಒಂದು ಹೊತ್ತಿಗೆ 10. ಹಿಂದೆ ಬಾಟಮ್ ನೋಡ್ರಿ ಹೆಂಗಿದೆ. ಬಾಟಮ್ ಟಾಪು ಬಾಟಮ್. ಆಗಲಿ, ರೆಸ್ಟ್ ಮಾಡಲಿ. ತಗೊಳೋರು ಪರಿಶೀಲಿಸ್ಕೊಳ್ಳಿ ಬಿಡ್ರಿ. ತಗೊಳ್ಳೋರು ಏನಿದೆ ನೇರವಾಗಿ ಭೇಟಿ ಮಾಡಿ ಪರಿಶೀಲಿಸ್ಕೊಳ್ಳಿ ಅವರ ರೆಸ್ಪಾನ್ಸಿಬಿಲಿಟಿಯಲ್ಲಿ. ಇದು ರೇಟ್ ಹೋದರೆ 65. 65, 50,000, 60, 65, 75, 80, 90,000 ತನಕ ಹಸುಗಳು ಇರೋವಂಥದ್ದು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದೇ ಫಿಕ್ಸ್ ರೇಟ್ ಅಂತಲ್ಲ, ಏರಿಳ್ತಾ ಇರುತ್ತೆ. ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಖರೀದಿ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಆಗಲೇ ಇದೇ ಥರ ನೋಡಿದಲ್ಲ ಹಾಗೆ ಇದೆ. HF ಅಲ್ಲಿ ಜರ್ಮನಿಯಲ್ಲಿ ಮಿಕ್ಸ್ ತಳಿ. ಎಷ್ಟಲ್ಲಮ್ಮ? ಕಡೆಯಲ್ಲೂ 3ನೇ ಕರ. ಕಡೆ ಹಾಲು 3ನೇ ಕರ. ಕಡೆ ಹಾಲು 3ನೇ ಕರ. ಬಾಕ್ಸ್ ಓಕೆ, ಬಾಕ್ಸ್ ಓಕೆ. ಕಾಲು ಅಡ್ಡಿ ಇಲ್ಲ, ತೀರಾ ಇಲ್ಲ, ಬಡ್ಕೊಳ್ಳೋದಿಲ್ಲ. ಇನ್ನೂ ಟೈಮ್ ಇದೆ ಸರ್. ಇನ್ನೂ 15 ದಿವಸ ಟೈಮ್ ಇದೆ. ಫುಲ್ ಸಿಕ್ಕಿದೆ ನೋಡಿರಿ. ಇನ್ನು 15 ಡೇಸಾ? 15 ದಿವಸ ಬೇಕು. ಓಕೆ. ಇನ್ನು ತೆಗ್ಗು ಬೀಳ್ತಾ ಇದೆ. ಹಾಲು ಹಿಂಗೆ ಒಂದು 5-6 ಮೇಲೆ? ಇಲ್ಲ ಸರ್, 10 ಲೀಟ್ರ್ ಬರುತ್ತೆ ಸರ್ ಇದು ಹಾಲು. ಓಕೆ, 10 ಲೀಟ್ರು ಅಂತ ಅವ್ರು ಹೇಳ್ತಿದ್ದಾರೆ. ನೀವು ಹೆಂಗೆ ಫುಡ್ ಹೆಂಗೆ ಮೇವು ಹಾಕ್ತೀರ ಹಂಗೆ ಬರ್ತದೆ ಸರ್ ಹಾಲು. ಫೀಡ್ ಕೂಡ ಇಂಪಾರ್ಟೆಂಟ್ ಸರ್. ಫೀಡು ಮೇವು ಹೆಂಗೆ ಹಾಕ್ತಾರೆ ಹಾಲು ಬರುತ್ತೆ. ಓಕೆ. ರೇಟ್ ಏನಾಗ್ಬೋದು ಇಮ್ರಾನ್? ಇದು 75 ಹೇಳ್ತಿದ್ದೆ. ಹಾಂ, 75. ಆತ್ಮೀಯರೇ, ಪ್ರತಿಕ್ಷಣ ಪ್ರತಿಯೊಂದು ನೆನಪಿಟ್ಕೊಳ್ಳೋ ವಿಚಾರ, ಹಸುಗಳು ಸಿಗ್ತಾ ಇರೋ ಮಾಹಿತಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೀವು ಮಾತ್ರ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಖರೀದಿ ಮಾಡೋದು ಜವಾಬ್ದಾರಿ ನಿಮ್ಮದೇ. ನೇರವಾಗಿ ಬರಬೇಕು, ಪರಿಶೀಲಿಸಬೇಕು. 4 ಸರ್ ಇದು. ಹಲ್ಲು ಮಣ್ಕ ನೋಡ್ತಾ ಹೋಗೋಣ. 4 ಹಲ್ಲು. ಓಕೆ, ಇನ್ನೂ 15 ದಿವಸ ಟೈಮ್ ಇದೆ. ನೋಡಿ, ಅಡ್ಡಿ ಇಲ್ಲ. ಹಾಂ, 15 ಡೇಸ್ ಅಂತಾರೆ ಅವರು. ಜಾಸ್ತಿ ಹೋಗ್ಬೋದೇನಪ್ಪ, ಒಂದು 20 ದಿವಸ ಹೋಗ್ಬೋದೇನು ಅನಿಸುತ್ತೆ. 15 ದಿವಸ ಹೇಳಿದ್ದಾರೆ ಸರ್. ಗೇಟ್ ಫುಲ್ ಗೀವ್ ಇದೆ, ಸೆಲೆಕ್ಷನ್ ಇದೆ. ಹೌದಾ?
4 15 ಡೇಸ್ ಅಂತೀರಿ ನೀವು. ಆಯ್ತಪ್ಪ, ನಿಮ್ಮ ಹೋಗೋದು ನೋಡೋರಿಗೆ ಹಂಗೆ ಅನಿಸುತ್ತೇನೋ ಅನ್ಸುತ್ತೆ. ಹಾಂ, ಸಾದಿ. ಇದು ಹಾಲಿಂದ ಹೋದರೆ ಒಂದು 5-6 ಲೀಟ್ರ್ ಬರುತ್ತೆ ಸರ್ ಒಂದು ಜೊತೆಗೆ. ಬೆಲೆ 65 ಸರ್. 65 ಹೇಳಿದ್ದಾರೆ ನೋಡ್ರಿ ಅಪ್ಪಾಜಿ. ಹಿಂಗೆ ಏನಾದ್ರು ಇತ್ತಂದರೆ ನೀವು ಖರೀದಿ ಮಾಡಲಿಕ್ಕೆ ಕೇಳ್ಕೊಳ್ಳಿ. ಓಕೆ, ನೈಸ್. ಇದು ಸಂಡೇ, ಭಾನುವಾರ ದಿನ ಹಸುಗಳು ನಾವು ವೀಡಿಯೋ ಮಾಡ್ತಿರೋಂಥದ್ದು. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಫೋನ್ ಮಾಡ್ಕೊಂಡು ಇದಾವೆ ಇಲ್ಲ ಅಂತ ಕೇಳ್ಕೊಂಡು ಹೋಗ್ರಿ. ಸುಮ್ಮನೆ ಅಲ್ಲಿ ಹೋದ್ಮೇಲೆ ಪ್ರಾಬ್ಲಮ್ ಮಾಡ್ಕೋಬೇಡಿ, ಇಲ್ಲ ಅಂತ ವಾಪಸ್ ಬರೋದು ಬೇಡ. ಸುರಭಿ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥ ಸೆಂಟ್ರ್ ಇದು, ಕೌ ಸೇಲ್ ಇರುವಂಥದ್ದು. ಚೆಕ್ ಮಾಡ್ಗಳಪ್ಪ. ಏನು ಗೊತ್ತಾ, ಇಂಪಾರ್ಟೆಂಟಾಗಿ ನಿನ್ನ ಕೈಗೆ ಬಿಟ್ಟಿರ್ತಾರೆ. ಅಲ್ಲಿ ಹೋದ ನಂತರ ಇವೆಲ್ಲ ಆಗಬಾರ್ದು, ಗಿಂಜ ಆಗಬಾರ್ದು. ಚೆಕ್ ಮಾಡ್ಕೊಂಡು ನೀಟಾಗಿ ತಗೊಂಡು ಚೆನ್ನಾಗಿತ್ತಾ? ಅಲ್ಲ, ಇದು ನನಗೆ ಹೌದು. ಯಾಕಂದರೆ ಪಾಪ ಮನೆಗೆ ಹೋದ್ಮೇಲೆ ಇದು ಪ್ರಾಬ್ಲಮ್ ಆಗಬಾರ್ದು. ಎಲ್ಲ ನಿನ್ನ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ತೊಗೊಳಕ್ಕೆ ಇದು ಮಾತ್ರ.